ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರುಚಿಯಾಗಿರುವಂತಹ ತರಕಾರಿ ಪಲಾವ್ ಮಾಡಿದ್ದೀನಿ. ಈ ತರಕಾರಿ ಪಲಾವ್ ರುಚಿ ಹೇಗಿದೆ ಅಂದರೆ ಬಿರಿಯಾನಿ ತಿಂದಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಈ ತರಕಾರಿ ಪಲಾವ್ಗೆ ನಾನು ಬಿರಿಯಾನಿ ಅಂತಲೇ ಹೆಸರಿಟ್ಟಿದ್ದೀನಿ, ಅಷ್ಟು ರುಚಿಯಾಗಿದೆ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಪಲಾವ್, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾಂಬಾರು ಮತ್ತು ಅವರೆಕಾಳು ಗೊಜ್ಜು, ಇನ್ನೂ ಇತ್ಕವರೆ ಬೇಳೆ ಅಂತ ಮಾಡ್ತೀವಿ ನೋಡಿ. ಅದರಿಂದ ನಾವು ಯಾವುದೇ ಅಡುಗೆ ತಿಂಡಿ ಮಾಡಿದರೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ತರಕಾರಿ ಪಲಾವ್ನ ನಾವು ಬೆಳಗಿನ ತಿಂಡಿಗೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಅಷ್ಟೇ ಅಲ್ಲ, ದಿನ ರಾತ್ರಿ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ಮನೆಯವರೆಲ್ಲರೂ ಇದ್ದಾಗ ಈ ರೀತಿ ತರಕಾರಿ ಪಲಾವ್ ಒಂದು ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಮನೆಯವರೆಲ್ಲರೂ ಸಹ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇಷ್ಟು ರುಚಿಯಾಗಿರುವಂತಹ ತರಕಾರಿ ಪಲಾವ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಒಂದು 5 ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಪಲಾವ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕೋದ್ರಿಂದ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು 2 ಪೀಸ್ ಚಕ್ಕೆ, 2 ಏಲಕ್ಕಿ, 2 ಲವಂಗ ಮತ್ತು ಒಂದು 2 ಪೀಸ್ ಆಗುವಷ್ಟು ಚಕ್ರಮಗ್ಗ ಹಾಕ್ತಾ ಇದ್ದೀನಿ, ಒಂದೆರಡು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇವನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ನಂತರ ನಾನಿಲ್ಲಿ ಒಂದು 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇವಾಗ ಅದನ್ನು ತಿರುಗಿಸಿದ್ದಾಯಿತು. ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ 2 ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಉದ್ದವಾಗಿನೂ ಕಟ್ ಮಾಡಿನೂ ಹಾಕಬಹುದು. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ನಾನಿಲ್ಲಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಟೊಮೊಟೊ ಜೊತೆಗೆ ಉಪ್ಪು, ಅಚ್ಚ ಖಾರದ ಪುಡಿ ಬಿದ್ದರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಇವಾಗ 1-2 ಸರಿ ತಿರುಗಿಸಿದೆ ನೋಡಿ, ಅಷ್ಟು ಬೇಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾನು ಯಾವುದೇ ರೆಡಿ ಮಸಾಲ ಪುಡಿಗಳನ್ನು ಹಾಕ್ತಾ ಇಲ್ಲ. ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂತಹ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನವಿಲು ಕೋಸು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನವಿಲು ಕೋಸು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಸೈಜ್ ಒಂದೇ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1/4 kgಗಿಂತ ಸ್ವಲ್ಪ ಜಾಸ್ತಿ ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಅವರೆಕಾಳನ್ನು ಜಾಸ್ತಿ ಹಾಕೋದ್ರಿಂದ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1/4 kgಗಿಂತ ಜಾಸ್ತಿ ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಂಬೆ ರಸನ ಹಾಕ್ತಾ ಇದ್ದೀನಿ, ಅರ್ಧ ಭಾಗ ನಿಂಬೆ ರಸನ ಹಾಕ್ತಾ ಇದ್ದೀನಿ. ಪಲಾವ್ ಮಾಡುವಾಗ ನಾವು ಟೊಮೊಟೊನ ಕಮ್ಮಿ ಹಾಕಿ ಸ್ವಲ್ಪ ನಿಂಬೆ ರಸನ ಹಾಕೋದ್ರಿಂದ ಪಲಾವ್ ರುಚಿ ಹೇಗಿರುತ್ತೆ ಅಂದರೆ ಬಿರಿಯಾನಿ ತಿಂದಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಟೊಮೊಟೊ ಸ್ವಲ್ಪ ಹಾಕಿ ಅರ್ಧ ಭಾಗ ನಿಂಬೆ ರಸನ ಹಾಕ್ತಾ ಇದ್ದೀನಿ. ಇವಾಗ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನಾವು ಪಲಾವ್ ಮಾಡುವಾಗ ಅಕ್ಕಿನ ಸ್ವಲ್ಪ ನೆನೆಸ್ಬೇಕಾಗುತ್ತೆ. ಹಾಗಾಗಿ ನಾನು 10 ನಿಮಿಷಗಳ ಕಾಲ ಅಕ್ಕಿನ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಅಕ್ಕಿ ಚೆನ್ನಾಗಿ ನೆನೆದಿದೆ. ಅದನ್ನು ನಾನು ತರಕಾರಿ ಜೊತೆ ಹಾಕ್ತಾ ಇದ್ದೀನಿ. ಪಲಾವ್ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ತರಕಾರಿ ಜೊತೆಗೆ ಫಸ್ಟು ನೀರನ್ನು ಹಾಕಬಾರ್ದು. ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿನ ತರಕಾರಿ ಜೊತೆಗೆ ಹಾಕಿ ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಈ ರೀತಿ ಪಲಾವ್ ಮಾಡೋದ್ರಿಂದ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಳನ ಉಲ್ಟಾ ಮಾಡಿ ಅದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ತಳ ಹಿಡ್ದಿರೋದಿಲ್ಲ, ಸ್ವಲ್ಪ ನೀರಿರುತ್ತಲ್ಲ. ಹಾಗಾಗಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಮಾತ್ರ ನೀರು ಹಾಕ್ತಾ ಇದ್ದೀನಿ. ನೀರನ್ನು ಮಾತ್ರ ಅಳತೆ ಪ್ರಕಾರನೇ ಹಾಕಬೇಕಾಗುತ್ತೆ. ಕಮ್ಮಿ ಹಾಕಿದರೆ ತಳ ಹಿಡಿದ್ಬಿಡುತ್ತೆ, ಜಾಸ್ತಿ ನೀರು ಹಾಕಿದರೆ
ಪಲಾವ್ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀರನ್ನು ಮಾತ್ರ ಅಳತೆ ಪ್ರಕಾರನೇ ಹಾಕಬೇಕಾಗುತ್ತೆ. ಅಂದರೆ ನಾವು ಅಕ್ಕಿನ ಎಷ್ಟು ಹಾಕಿರ್ತೀವಿ ಅದರಲ್ಲಿ ಡಬಲ್ ಹಾಕಬೇಕಾಗುತ್ತೆ ನೀರನ್ನು. ಹಾಗಾಗಿ ಇವಾಗ ನಾನು ಉಪ್ಪನ್ನು ಸೇರಿಸ್ತಾ ಇಲ್ಲ, ಯಾಕೆಂದರೆ ಮೊದಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಹಾಗಾಗಿ ಇವಾಗ ಉಪ್ಪನ್ನು ಸೇರಿಸ್ತಾ ಇಲ್ಲ. ಕುಕ್ಕರ್ ಮುಚ್ಚಳನ್ನು ಮುಚ್ಚಿ 2 ವಿಷಲ್ ತಗೊಳ್ತಾ ಇದ್ದೀನಿ. 3 ವಿಷಲ್ ತಗೊಂಡ್ರೆ ಪಲಾವ್ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 1ರಿಂದ 2 ವಿಷಲ್ ತಗೊಳ್ತಾ ಇದ್ದೀನಿ. ಇವಾಗ 2 ವಿಷಲ್ ಬಂದಿದೆ. ನಾನು ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಮೆಲ್ ಮಾತ್ರ ಸಖತ್ತಾಗಿ ಘಮ್ ಅಂತ ಬರ್ತಾ ಇದೆ. ನೋಡಿ, ಪಲಾವ್ ಸ್ವಲ್ಪನೂ ಮೆತ್ತಗಾಗಿಲ್ಲ, ಅಷ್ಟು ಚೆನ್ನಾಗಿದೆ. ನೀರನ್ನು ನಾವು ಅಳತೆ ಪ್ರಕಾರನೇ ಹಾಕೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಹಸಿ ಅವರೆಕಾಳು ಹಾಕಿರೋದ್ರಿಂದ ಪಲಾವ್ ಸ್ಮೆಲ್ ಸಖತ್ತಾಗಿ ಘಮ್ ಅಂತ ಬರ್ತಾ ಇದೆ. ಈ ತರಕಾರಿ ಬಿರಿಯಾನಿ ರುಚಿ ಹೇಗಿದೆ ಅಂತ ಅದನ್ನು ತಿಂದು ನಾನು ಹೇಳ್ತೀನಿ. ಇವಾಗ ತಿಂಡಿ ಮಾಡೋದಕ್ಕೆ ಅಂತ ನಾನು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಪಲಾವ್ ಮಾಡುವಾಗ ತರಕಾರಿನ ಜಾಸ್ತಿ ಹಾಕಿ ಪಲಾವ್ ಮಾಡೋದ್ರಿಂದ ರುಚಿ ಸಖತ್ತಾಗಿರುತ್ತೆ. ಬೇಕಾದರೆ ನೀವೊಂದ್ಸರಿ ಈ ರೀತಿ ಜಾಸ್ತಿ ತರಕಾರಿನ ಹಾಕಿ ಪಲಾವ್ ಟ್ರೈ ಮಾಡಿ ನೋಡಿ, ಅದರ ರುಚಿ ಹೇಗಿರುತ್ತೆ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಇವಾಗ ಅದನ್ನು ನಾನು ತಿಂದು ನೋಡ್ತಾ ಇದ್ದೀನಿ. ರುಚಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತರಕಾರಿ ಬಿರಿಯಾನಿನ ಹೇಗೆ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ತರಕಾರಿ ಬಿರಿಯಾನಿನ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ಹೊಟ್ಟೆ ತುಂಬ ತಿಂತಾರೆ. ಬೆಳಗ್ಗೆ ತಿಂಡಿ ಮಾಡಿದವರು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ನನಗೆ ಇದನ್ನೇ ಹಾಕು ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ರುಚಿಯಾಗಿರುವಂತಹ ಈ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.